ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ ಗೊತ್ತಾ? ಈ ಮೂವಿಲಂತೂ ಯಶ್ ಅವರು ಹಿಂದೆ ಯಾವ ಮೂವಿಲೂ ಕಾಣಿಸ್ಕೊಳ್ದೇ ಇರುವಂತಹ ಬೇರೆನೆ ಕ್ಯಾರೆಕ್ಟರ್ ಅಲ್ಲಿ, ಬೇರೆನೆ ಲುಕ್ ಅಲ್ಲಿ ನಮ್ಮ ಮುಂದೆ ಬರ್ತಿದಾರಂತ ಈಗಾಗಲೇ ಪ್ರತಿ ಒಬ್ರಿಗೂ ಗೊತ್ತಾಗಿದೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಮೂವಿ ನೋಡ್ಲಿಕ್ಕೆ. ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ನೀವು ವೆಯ್ಟ್ ಮಾಡ್ತಿದ್ದೀರಾ ಇಲ್ವಾ ಅಂತ ಕಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗಾದ್ರೆ ಈ ಟಾಕ್ಸಿಕ್ ಮೂವಿ ಯಾವ ತರ ಇರ್ಬೋದಂದ್ರೆ, ಹಳೆ ಕಾಲದ ಆಕ್ಷನ್ ಗ್ಯಾಂಗ್ಸ್ಟರ್ ಡ್ರಾಮಾ ನೋಡಿರ್ತೀರಲ್ಲ, ಆ ತರ ಕಾಣಿಸ್ಕೊಳ್ಬಹುದು. ಈ ಸಿನಿಮಾದ ಕತೆ 1950 ಇಂದ 1970 ಒಳಗಡೆ ನಡೆದಿರುವಂತಹ ಕತೆ ಆಗಿರುತ್ತೆ. ಅದರಲ್ಲೂ ಯಶ್ ಅವರ ಕ್ಯಾರೆಕ್ಟರ್ ನ ಹೆಸರು ರಾಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಆ ರಾಯ ಅನ್ನೋ ಹೆಸರು ಕೇಳ್ತಿದ್ರೇನೆ ಮೈಯೆಲ್ಲ ಜುಮ್ ಅಂತಿದೆ ನನ್ಗೆ ಮಾತ್ರ. ಅವರ ಪಾಸ್ಟ್ ಏನು, ಈ ಕ್ಯಾರೆಕ್ಟರ್ ಯಾಕೆ ಟಾಕ್ಸಿಕ್ ಅನ್ನೋ ಹೆಸರನ್ನ ಹೊಂದಿದೆ, ಈ ತರ ಎಲ್ಲ ಪ್ರಶ್ನೆಗಳಿಗೆ ಸಿನಿಮಾ ರಿಲೀಸ್ ಆದಾಗ ಮಾತ್ರ ಇದರ ಆನ್ಸರ್ ಸಿಗಬಹುದು. ನಾನಂತೂ ಮೂವಿ ನೋಡೋದಕ್ಕೆ ತುಂಬಾನೇ ಖುಷಿಯಾಗಿದ್ದೀನಿ, ತುಂಬಾನೇ ಕಾಯ್ತಾ ಇದ್ದೀನಿ. ಇವತ್ತು ಡೇಟ್ 21 ಜುಲೈ, ಅದೇ ತರ 26 ಆಗಸ್ಟ್ 2026ಕ್ಕೆ ಇನ್ನೇನು ಒಂದ್ ತಿಂಗಳು ಬಾಕಿ ಇದೆ. ನಿಮ್ ಮುಂದೆ ಥಿಯೇಟರ್ ಅಲ್ಲಿ ಬರ್ತಿದೆ ನಮ್ ಟಾಕ್ಸಿಕ್. ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ವಿ. ಹಳೆ ಒಂದ್ ಡೇಟ್ ಆಯ್ತು, ಅದಾದ್ಮೇಲೆ ಇನ್ನೊಂದ್ ಡೇಟ್ ಚೇಂಜ್ ಆಯ್ತು, ಈಗ ಮತ್ತೆ ಇನ್ನೊಂದ್ ಡೇಟ್ ಚೇಂಜ್ ಆಗಿ ಫೈನಲಿ ಆಗಸ್ಟ್ 26 ಅಂತ ಫಿಕ್ಸ್ ಆಗಿದೆ. ಡೆಫಿನೆಟ್ಲಿ ಈ ಮೂವಿ ನೋಡ್ಲಿಕ್ಕಂತೂ ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಿದ್ದೀನಿ. ನೀವು ಕೂಡ ಹೋಗ್ತಿದ್ರಾ ಇಲ್ವಾ ಅಂತ ಹೇಳಿ ಕಮೆಂಟ್ಸ್ ನಲ್ಲಿ ತಿಳಿಸಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.